Hi guys, welcome back to another video. ಕಾರ್ ರೇಸಿಂಗ್ ಗೇಮನ್ನು ಲಾಸ್ಟ್ ಟೈಮ್ ನಾವು ವಿಂಡೋದಲ್ಲಿ ಯಾವ ರೀತಿ ಬ್ಯಾಕ್ಗ್ರೌಂಡ್ ಕಲರ್ ಚೇಂಜ್ ಮಾಡೋದು, ನೇಮ್ ಚೇಂಜ್ ಮಾಡೋದು ಅಂತ ಹೇಳ್ಬಿಟ್ಟು ಚೆಕ್ ಮಾಡಿದ್ದೆ. ಈಗ ಕೋಡಲ್ಲಿ ಒಂದು ಸ್ವಲ್ಪ ಅಪ್ಡೇಟ್ ಮಾಡಿದ್ದೀನಿ ನಾನು. ಅದು ಏನಪ್ಪ ಅಂತ ಅಂದರೆ ಗೇಮ್ ರನ್ ಮಾಡ್ತೀನಿ ನೋಡಿ. ಸೊ ನಮ್ಮ ಪ್ರೀವಿಯಸ್ ಈ ಥರ ರೇಸಿಂಗ್ ಗೇಮು ಅಂತ ಹೇಳ್ಬಿಟ್ಟು ಮೆನು ಹೆಡ್ಡಿಂಗ್ ಬರ್ತಾ ಇರಲಿಲ್ಲ ಆ್ಯಂಡ್ ಎಂಟರ್ ಪ್ರೆಸ್ ಮಾಡಿದ್ರೆ ಗೇಮ್ ಸ್ಟಾರ್ಟ್ ಆಗುತ್ತೆ ಅಂತಲೂ ತೋರಿಸ್ತಾ ಇರಲಿಲ್ಲ. ಸೊ ಇದನ್ನು ಅಪ್ಡೇಟ್ ಮಾಡಿದ್ವಿ. ಜೊತೆಗೆ ಎಂಟರ್ ಪ್ರೆಸ್ ಮಾಡಿದಾಗ ಇಲ್ಲಿ ಮೇಲ್ಗಡೆ ನೀವು ಲೆಫ್ಟ್ ಸೈಡ್ ಏನು ನೋಡ್ತಾ ಇದ್ದೀರಾ, ಸ್ಕೋರ್ 0 ಅಂತ ತೋರಿಸ್ತಾ ಇದೆ. ಆಮೇಲೆ ಅದ್ರ ಜೊತೆಗೆ ಕಾರ್ಗಳು ಒಂದಕ್ಕಿಂತ ಹೆಚ್ಚು ಬರ್ತಾ ಇದೆ. ಮುಂಚೆ ಏನಾಗ್ತಿತ್ತು, ಒಂದು ಕಾರು ಒಂದು ಸತಿಗೆ ಬರ್ತಾ ಇತ್ತು ಒಂದು ಆ್ಯಂಗಲಿಂದ. ಈಗ ಅಟ್ ಎ ಟೈಮ್ ಎರಡೆರಡು ಕಾರ್ಸ್ ಬರ್ತಾ ಇದೆ. ಅಂದರೆ ಮೋರ್ ದೆನ್ ಒನ್ ಕಾರ್ ರಿಪ್ಲೇಸ್ ಆಗ್ತಾ ಇದೆ ಅಟ್ ಎ ಟೈಮ್. ಸೊ ನೀವು ಚೆಕ್ ಮಾಡ್ತಿದ್ದೀರಾ, ಸ್ಕೋರ್ ಕಾರ್ಡ್ ಕೂಡ ತೋರಿಸ್ತಾ ಇದೆ ಆ್ಯಂಡ್ ಕಾರ್ಗಳು ಕೂಡ ರ್ಯಾಂಡಮ್ ಆಗಿ ಎರಡೆರಡು ಕಾರು ಒಂದೊಂದೇ ಸಲ ಬರ್ತಾ ಇದ್ದಾವೆ. ಸೊ ಬರ್ತಾ ಬರ್ತಾ ನೀವು ನೋಡ್ತಿದ್ದೀರಾ, ಗೇಮ್ ಟೈಮ್ ಜಾಸ್ತಿ ಆದಂಗೆ ಸ್ಪೀಡ್ ಕೂಡ ಆಟೋಮೆಟಿಕಲಿ ಇನ್ಕ್ರೀಸ್ ಆಗ್ತಾ ಇದೆ. ಸೊ ಎನಿಮಿ ಕಾರ್ಗಳು ಬರೋದು. ಸೊ ಈಗ ಅಪ್ಡೇಟೆಡ್ ಕೋಡಲ್ಲಿ ನಾನು ಇದನ್ನ ಕೋಡಿಂಗ್ ಬ್ಲಾಕ್ಸ್ ಸ್ಟೆಪ್ ಬೈ ಸ್ಟೆಪ್ ಯಾವ ರೀತಿ ಮಾಡೋದು ಅಂತ ಹೇಳ್ಬಿಟ್ಟು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಸ್ಟೇಟ್ ಟುಗೆದರ್ ವಿತ್ ಮೀ. ಸೊ ಕ್ಲೋಸ್ ಮಾಡೋಣ, ಗೇಮ್ ವಿಂಡೋ ಕ್ಲೋಸ್ ಮಾಡಿದೆ. ದೆನ್ ಫೈಲ್ ಓಪನ್. ಪ್ರೀವಿಯಸ್ ಕೋಡಲ್ಲಿ ಇಷ್ಟು ಕಲ್ತಿದ್ವಿ, ಕಾರ್ ಬಂದರೆ ಹೆಂಗೆ ಅಂತ. ಈಗ ಒಂದು ಸ್ಮಾಲ್ ಮಾಡಿಫಿಕೇಶನ್ಸ್ ಮಾಡಿದ್ದೀನಿ ಕೋಡಲ್ಲಿ. ಸೊ ಅದನ್ನು ಯಾವ ರೀತಿ ಅಪ್ಡೇಟ್ ಮಾಡೋಣ ಅಂತ ಹೇಳ್ಬಿಟ್ಟು ನೋಡ್ಕೊತ ಹೋಗೋಣ. ನೋಡಿ, ಓಕೆ, ಈಗ ರನ್ ಮಾಡ್ತಿದ್ದೀನಿ. ಗೇಮ್ ನನಗೆ ಈ ಥರ ಬರುತ್ತೆ. ಏನು ನಾನು ಲಾಸ್ಟ್ ಟೈಮ್ ಹೇಳ್ಕೊಟ್ಟಿದ್ದೆ ನಿಮಗೆ. ಜಸ್ಟ್ ಈ ಒಂದು ವಿಂಡೋ ಮೇಲೆ ನನಗೆ ಬೇಕಾಗಿರೋಂಥ ಹೆಸರು, ಈ ಥರ ಒಂದು ಗ್ರೇ ಕಲರ್ ಸ್ಕ್ರೀನು, ಆಮೇಲೆ ಇದನ್ನು ಕ್ಲೋಸ್ ಆಗ್ತಿತ್ತು ಗೇಮ್. ಸೊ ಅಷ್ಟು ಮಾತ್ರ ನಾನು ಲಾಸ್ಟ್ ವಿಡಿಯೋದಲ್ಲಿ ಡೆವಲಪ್ ಮಾಡಿದ್ದೆ. ಇದರಲ್ಲಿ ನಾನು ಇನ್ನೂ ಸ್ವಲ್ಪ ಇಂಪ್ಲಿಮೆಂಟ್ ಮಾಡಿದ್ದೀನಿ. ನಿಮ್ಗೆ ಇಲ್ಲಿ ಮೇಲ್ಗಡೆ ರೇಸಿಂಗ್ ಕಾರ್ ಗೇಮ್ ಅಂತ ಬರುತ್ತೆ. ಅಲೈನ್ಮೆಂಟ್ ಒಂದು ಸ್ವಲ್ಪ ರೈಟ್ ಸೈಡ್ಗೆ ಹೋಗಿದೆ. ಅದನ್ನು ಸ್ಕ್ರೀನಿಗೆ ಸೆಂಟ್ರಿಗೆ ಅಲೈನ್ ಮಾಡೋಣ ಅಂತ. ಆಮೇಲೆ ನೆಕ್ಸ್ಟ್ ಇಲ್ಲಿ ಪ್ರೆಸ್ ಎಂಟರ್ ಟು ಸ್ಟಾರ್ಟ್. ಸೊ ಅಂದರೆ ಎಂಟರ್ ಹೊಡೆದ್ರೆ ಗೇಮ್ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿ ತೋರಿಸ್ತಾ ಇದೆ. ಸೊ ಎಂಟರ್ ಪ್ರೆಸ್ ಮಾಡಿದೆ. ನನಗೆ ಮಾಮೂಲಿ ಇಲ್ಲಿ ಏನು ಗ್ರಾಸ್ ಆಗಿರ್ಬೋದು, ಈ ವೈಟ್ ಸ್ಟ್ರೈಪ್ಸ್ ಆಗಿರ್ಬೋದು, ದೆನ್ ಈ ಯೆಲ್ಲೋ ಸ್ಟ್ರೈಪ್ಸ್ ಆಗಿರ್ಬೋದು, ಈ ಕಾರ್ ಆಗಿರ್ಬೋದು, ಇದಿಷ್ಟು ನಾನು ಇನ್ಸರ್ಟ್ ಮಾಡಿ ಈ ಒಂದು ವಿಡಿಯೋದ ನಾವು ಇಷ್ಟನ್ನೇ ಕಲ್ಕೊಳ್ಳೋಣ. ಆಮೇಲೆ ಲೆಫ್ಟ್ ಟು ರೈಟು ಕಾರ್ ಮೂಮೆಂಟು, ದೆನ್ ಈ ಎಡ್ಜಸ್ಟಿಗೆ ಟಚ್ ಆದರೆ ಕಂಡೀಷನ್ ಕೂಡ ತೆಗ್ದಿದ್ದೀನಿ. ಸೊ ಕಂಡೀಷನ್ ಕೂಡ ಹಾಕಿಲ್ಲ. ಆ್ಯಂಡ್ ಕಾರ್ ಕೂಡ ನೀವು ನೋಡ್ತಾ ಇರ್ಬೋದು, ಫುಲ್ ಎಂಡ್ಲೆಸ್ ಎಕ್ಸ್ ಆಕ್ಸಿಸ್ ವೈ ಆಕ್ಸಿಸ್. ಅಂದರೆ ಆ ಒಂದು ಮೈನ್ ಸ್ಕ್ರೀನ್ ಏನಿದೆ ಅದನ್ನು ಬಿಟ್ಬಿಟ್ಟು ಡಿಸಪಿಯರ್ ಆಗ್ತದೆ ಗೇಮ್ಸ್ ಕನ್ಸೋಲ್ನ ಬಿಟ್ಟು. ಅಷ್ಟರೊಳಗೆ ಕಾರ್ ನಿಲ್ತಾ ಇಲ್ಲ. ಸೊ ಆದ್ರೂ ಪರವಾಗಿಲ್ಲ, ಸದ್ಯಕ್ಕೆ ನಾವು ಇಷ್ಟನ್ನ ಯಾವ ರೀತಿ ಕೋಡ್ ಮಾಡೋದು ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳೋಣ. ಓಕೆ, ಇಲ್ಲಿ ಕ್ಲೋಸ್ ಮಾಡಿದ್ದು ಕ್ಲೋಸ್ ಆಗುತ್ತೆ. ಸೊ ಹಾಗಾದ್ರೆ ತಡ ಯಾಕೆ ಮಾಡೋದು, ಬನ್ನಿ ಇದನ್ನ ಹೆಂಗೆ ಮಾಡೋದು ಅಂತ ಹೇಳ್ಬಿಟ್ಟು ನೋಡ್ತಾ ಹೋಗೋಣ. ಸೊ ಕೋಡು ತುಂಬ ಮಾಡಿಫಿಕೇಶನ್ಸ್ ಇರೋದ್ರಿಂದ ನಾನು ಫಸ್ಟಿಂದ ನಿಮಗೆ ಹೇಳ್ಕೊಡ್ತೀನಿ. ಸೊ ಹೊಸ ಫೈಲ್ ಓಪನ್ ಮಾಡ್ಬಿಡೋಣ. ಟೆಸ್ಟ್3 ಅಂತ ಹೇಳ್ಬಿಟ್ಟು ತಗೊತೀನಿ. ನೇಮ್ ಫೈಲಲ್ಲಿ ಫಸ್ಟ್ ಸೇವ್ ಮಾಡ್ಕೊಂಬಿಡೋಣ. ಕಂಟ್ರೋಲ್ S, ಟೆಸ್ಟ್3 ಅಂತ ಹಾಕೊಂಡ್ಬಿಡ್ತೀನಿ. ರೆಫರೆನ್ಸಿಗೆ ಮಾಡ್ಕೊಂಡು ಕನ್ಫ್ಯೂಸ್ ಆಗೋದು ಬೇಡ. ಸೊ ಇಂಪೋರ್ಟ್ ಪೈಗೇಮ್, ನಾನು ಮುಂಚೆನೇ ಎಕ್ಸ್ಪ್ಲೇನ್ ಮಾಡಿದ್ದೆ. ಪೈಗೇಮ್ ಇಂಪೋರ್ಟ್ ಮಾಡ್ಕೋಬೇಕು. ಅದರಲ್ಲೇ ನಾವು ಗೇಮಿಂಗ್ ಕನ್ಸೋಲ್ ನಮಗೆ ಸಪೋರ್ಟ್ ಮಾಡೋದು. ನೆಕ್ಸ್ಟು ಟೈಮ್, ನನಗೆ ಟೈಮ್ ತೋರಿಸ್ಬೇಕು. ನೆಕ್ಸ್ಟ್ ಬಂದ್ಬಿಟ್ಟು ಇಂಪೋರ್ಟ್ ರ್ಯಾಂಡಮ್, ಅಂದರೆ ಕಾರ್ಸ್ ನಮಗೆ ರ್ಯಾಂಡಮ್ ಆಗಿ ಬರ್ತಾ ಇರಬೇಕು. ಅಲೈನ್ಮೆಂಟ್ ಒಂದಾದ್ಮೇಲೆ ಒಂದು ಬರಬಾರ್ದಲ್ವ. ಸೊ ರ್ಯಾಂಡಮ್. ನೆಕ್ಸ್ಟ್ ಬಂದ್ಬಿಟ್ಟು ಆ್ಯಸ್ ಯೂಶುವಲ್ ನಾವು ಗೇಮ್ ಇನ್ಷಿಯಲೈಸೇಷನ್ ಮಾಡಬೇಕು. ಪೈಗೇಮ್ನ ಇಂಪೋರ್ಟ್ ಮಾಡ್ಕೊಂಡಿದ್ದೀನಿ, ಇವಾಗ ಇನ್ಷಿಯಲೈಸೇಷನ್ ಮಾಡೋಣ. ವಿಡಿಯೋ ಸ್ವಲ್ಪ ಲೆಂತ್ ಇರುತ್ತೆ ಗೈಸ್, ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ. ನಾನು ಸ್ಟೆಪ್ ಬೈ ಸ್ಟೆಪ್ ಕೋಡ್ನ ಎಕ್ಸ್ಪ್ಲೇನ್ ಮಾಡ್ತೀನಿ, ಹಾಗಾಗಿ ಸ್ವಲ್ಪ ಲೆಂತಿ ಆಗಿರುತ್ತೆ. ಸ್ಟೇ ಟ್ಯೂನ್. ನೆಕ್ಸ್ಟ್ ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆದರೆ ಇದನ್ನು ನಿಮ್ಮ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿ ಗ್ರೂಪ್ಸಲ್ಲಿ, ಸೊ ದಟ್ ಅವರು ಕಲ್ತ್ಕೊಳ್ಳಿ ಕೋಡಿಂಗು ಆ್ಯಂಡ್ ಅವರು ಕೂಡ ರೆಸ್ಯೂಮಲ್ಲಿ ಹಾಕ್ಕೊಂಡು ಜಾಬ್ ತೊಗೊಳ್ಲಿಕ್ಕೆ ಈಸಿ ಆಗಲಿ ಅಂತ ಅಷ್ಟೇ ಗೈಸ್.
ಸೊ ಇಲ್ಲಿ ಸ್ಕ್ರೀನ್ ನಾನು ಹೋದ್ಸತಿ ಸಪ್ರೇಟ್ ಲೈನಲ್ಲಿ ಬರೆದಿದ್ದೆ, ಒಂದೇ ಲೈನಲ್ಲಿ ಬರೆದಿದ್ದೆ ಕೋಡ್ ಸ್ಕ್ರೀನಿಗೆ ಎಷ್ಟು ವಿಂಡೋ ಬೇಕು ನನಗೆ ಅಂತ ಹೇಳ್ಬಿಟ್ಟು. ಸೊ ನಾನು ಅದನ್ನು ಇವಾಗ ಒಂದೇ ವಿಂಡೋದಲ್ಲಿ ಟೈಪ್ ಮಾಡ್ತಾ ಇದ್ದೀನಿ. 600 then screen is equal to pygame dot display dot set underscore mode. ಸೊ ಡಬಲ್ ಓಪನ್ ಬ್ರೆಸ್ ಬಿಡ್ತು ಕಾಮ. ಸೊ ಈಗ ನಮಗೆ ಏನು ಮಾಡುತ್ತೆ ಅಂದರೆ ಸ್ಕ್ರೀನ್ನ ವಿಂಡೋ ಬಿಡ್ತು ನಾವು ಸೆಟ್ ಮಾಡ್ತಾ ಇದ್ದೀವಿ ಇಲ್ಲಿ. ಸೊ ಈ ವಿಂಡೋ ಬಿಡ್ತು ಏನಪ್ಪ ಅಂತ ನೀವು ಕೇಳಿದರೆ, ಸೊ ಇಲ್ಲಿ ನೋಡಿ ಈ ಥರ ಏನು ಇಲ್ಲಿ ನನಗೆ ಬಾರ್ಡರ್ ಕಾಣಿಸ್ತಾ ಇದೆ. ಇದನ್ನ ಗೇಮಿಂಗ್ ಕನ್ಸೋಲ್ ಅಥವಾ ಸ್ಕ್ರೀನ್ ಬಿಡ್ತು ಅಥವಾ ಹೈಟ್ ಅಂತ ಕರಿತೀವಿ. ಸೊ ಇದು ಮಾಡ್ತಾ ಇರೋದು ಕೋಡ್ ಅಂತ ಹೇಳ್ಬಿಟ್ಟು ನಾನು ಇಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಸ್ಕ್ರೀನ್ ಡೈಮೆನ್ಷನ್ ಬಂದ್ಬಿಟ್ಟು ವಿಡ್ತ್ 800, ಹೈಟ್ ಬಂದ್ಬಿಟ್ಟು 600 ಪಿಕ್ಸೆಲ್ಸು. ಸ್ಕ್ರೀನ್ ಯೂಸ್ ಇಕ್ವಲ್ ಅದು ಕವರ್ ಮಾಡಲಿಕ್ಕೆ ವಿಂಡೋ ಓಪನ್ ಮಾಡಲಿಕ್ಕೆ ಸ್ಕ್ರೀನ್ ವಿಡ್ತನ್ನು ಹಾಕಿದ್ದೀನಿ. ನೆಕ್ಸ್ಟ್ ಬಂದ್ಬಿಟ್ಟು ಕಲರ್ಸ್. ಈಗ ನೋಡಿ ಕಲರ್ಸ್ ಯಾಕೆ ನಾನು ಕಲರ್ಸಿಗೆ ಸಪ್ರೇಟ್ ಮಾಡಿದ್ದೀನಿ ಅಂತ ಹೇಳ್ತೀನಿ ನಿಮಗೆ. ಕಲರ್ಸ್ ಬಂದ್ಬಿಟ್ಟು ವೈಟ್ ಕಲರ್ ಯೂಸ್ ಮಾಡಿದ್ದೀನಿ. ಹೀಗೆ ಒಂದು ವೈಟ್ ಕಲರ್ದು ಕಲರ್ ಕೋಡ್ ಬಂದ್ಬಿಟ್ಟು 255. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಬ್ಲ್ಯಾಕ್ ಕಲರ್ ಯೂಸ್ ಮಾಡ್ತೀನಿ ಗೇಮಲ್ಲಿ. ಬ್ಲ್ಯಾಕ್ ಕಲರ್ದು ಕಲರ್ ಕೋಡ್ ಬಂದ್ಬಿಟ್ಟು 000. ನೆಕ್ಸ್ಟ್ ಬಂದು ರೆಡ್ ಕಲರಿಗೆ ಕಲರ್ ಕೋಡ್ ಬಂದ್ಬಿಟ್ಟು 225 ಗ್ರಾಮ. ಮಿಕ್ಕಿದ್ದೆಲ್ಲ 0. ರೆಡ್ದು ಕಲರ್ ಕೋಡ್ ಗ್ರೀನ್. ನೆಕ್ಸ್ಟ್ ಗ್ರೀನ್ದು ಕಲರ್ ಕೋಡ್ ಬಂದ್ಬಿಟ್ಟು 0,255,0. ಇದು ಗ್ರೀನ್ ಕಲರ್ ಕೋಡ್. ನೆಕ್ಸ್ಟ್ ಬಂದ್ಬಿಟ್ಟು ಗ್ರೇ ಕಲರ್ ಕೋಡ್. ನಾನು ಯಾವ ಕಲರ್ಸ್ ನಾನು ಇಲ್ಲಿ ಎಂಟ್ರಿ ಮಾಡ್ತಾ ಇದ್ದೀನಿ ಇವೆಲ್ಲ ಕೂಡ ನಾನು ಗೇಮಲ್ಲಿ ಯೂಸ್ ಮಾಡ್ತಿರ್ತಕ್ಕಂಥ ಕಲರ್ಸ್. ನೀವು ನಿಮಗೆ ಬೇಕಾದಂಥ ಕಲರ್ ಚಾಯ್ಸಸನ್ನು ನೀವು ಆ್ಯಡ್ ಮಾಡ್ಬೋದು. ನೆಕ್ಸ್ಟ್ ಬಂದ್ಬಿಟ್ಟು ಇಮೇಜಸ್ ಲೋಡ್ ಆಗಬೇಕಲ್ವಾ, ಸೊ ಅದಕ್ಕೋಸ್ಕರ ಕೋಡ್ ಬರೋಣ. ಇಮೇಜಸ್ ನೋಡಿಂಗ್ ದ ಇಮೇಜಸ್ ಒಂದು ಸ್ವಲ್ಪ ಕಷ್ಟ ಇದೆ ನನಗೆ, ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಪ್ಯಾತ್ ನಾವೇನು ಇನ್ಸರ್ಟ್ ಮಾಡ್ತೀವಿ ಆ ಮೂಮೆಂಟಲ್ಲಿ ಪ್ಯಾತ್ ಒಂದು ಸ್ಪೇಸ್ ಹೆಚ್ಚು ಕಮ್ಮಿ ಆದರೂ ಅಥವಾ ಒಂದು ಕಾಮ ಬಿಟ್ಟರು ಕೂಡ ನಮಗೆ ಇಮೇಜ್ ಲೋಡ್ ಆಗಲ್ಲ, ಗೇಮ್ ಎರರ್ ಬರುತ್ತೆ. ಹಾಗಾಗಿ ಇದನ್ನ ಸ್ಟೆಪ್ ಕ್ಲೀನಾಗಿ ನೋಡ್ಕೊಳ್ಳಿ. ಬರೀ ಇಷ್ಟ ಹಾಕಿದ ತಕ್ಷಣ ನನಗೆ ಕಾರ್ ಬಂದ್ಬಿಡುತ್ತಾ? ಕಾರ್ ಪ್ಯಾತ್ ಹಾಕಿದ ತಕ್ಷಣ ಇಲ್ಲ, ಅದಕ್ಕೆ ಒಂದು ಬಿಡ್ತನ್ನ ಕೊಟ್ಟು ಆಮೇಲೆ ಆ ಕಾರ್ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗೋಕ್ಕೆ ನಾವು ಡಿಸ್ಪ್ಲೇ ಅನ್ನೋ ಕೋಡನ್ನು ಬರೀಬೇಕಾಗುತ್ತೆ. ಅದು ಕೂಡ ನಾನು ತೋರಿಸ್ತೀನಿ. ಕಾರ್ ಬಿಡ್ತು ಇಸ್ಕೊಂಡು ನನಗೆ ಎಷ್ಟಿರಲಿ ಕಾರ್ ಬಿಡ್ತು 50 ಇರಲಿ. ನೆಕ್ಸ್ಟ್ ಬಂದ್ಬಿಟ್ಟು ನನಗೆ ಯಾವ ಇಮೇಜ್ ಬೇಕು ಇಲ್ಲಿ ನೋಡಿ, ಇಲ್ಲಿ ನನಗೆ ಗೇಮ್ ಸ್ಟಾರ್ಟ್ ಮಾಡಿದ ತಕ್ಷಣ ಯಾವ ಇಮೇಜಸ್ ಇದೆ, ಗ್ರಾಸಿಂದ ಇಮೇಜ್ ಇದೆ, ನೆಕ್ಸ್ಟ್ ವೈಟ್ ಸ್ಟ್ರೈಪ್ಸ್ ಇದೆ, ಆಮೇಲೆ ಎಲ್ಲ ಸ್ಟ್ರೈಪ್ಸ್ ಇದ್ದಾವೆ, ದೆನ್ ಈ ಕಡೆ ಮತ್ತೆ ಗ್ರಾಸ್ ಅಂದರೆ ಮತ್ತೆ ವೈಟ್ ಸ್ಟ್ರೈಪ್ಸ್. ಸೊ ಇಷ್ಟು ಇಮೇಜಸ್ ಇದೆ, 1 2 3 4 ಪ್ಲಸ್ ಕಾರ್ ಒಂದು, ಟೋಟಲ್ 5 ಇಮೇಜಸ್ ಇದೆ. ಇಮೇಜಸ್ನ ಕೂಡ ನಾನು ಆ್ಯಡ್ ಮಾಡಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ಕೋಡು ಇಲ್ಲಿ ಗ್ರಾಸ್ ಇಮೇಜ್ ಇದೆಯಾ, ಗ್ರಾಸ್ ಅನ್ನೋ ಫಂಕ್ಷನ್ ಕ್ರಿಯೇಟ್ ಮಾಡಿ ಅದಕ್ಕೆ ಗ್ರಾಸ್ ಇಮೇಜನ್ನು ಇನ್ಸರ್ಟ್ ಮಾಡೋಣ. ಗ್ರಾಸ್ ಇಸ್ ಈಕ್ವಲ್ ಟು ಟೈಗರ್ ಡಾಟ್ ಇಮೇಜ್ ಡಾಟ್ ಲೋಡ್. ನಾನಿಲ್ಲಿ
ಇಮೇಜಸ್ನ ಎಲ್ಲಿ ಸೇವ್ ಮಾಡಿದ್ದೀನಿ ಆ ಪಾತ್ನ ಹಾಕ್ಬೇಕಾಗುತ್ತೆ. ನೀವು ಕೂಡ ಇಮೇಜಸ್ನ ಎಲ್ಲಿ ಸೇವ್ ಮಾಡ್ಕೊಂಡಿರ್ತೀರ ಆ ಒಂದು ಪಾತ್ನ ನೀವು ಹಾಕ್ಬೇಕಾಗುತ್ತೆ. ಸೊ ನಾನು ನೋಡಿ ಇಲ್ಲಿ ಸಿ ಡ್ರೈವಲ್ಲಿ ಪ್ರೋಗ್ರಾಮ್ ಫೈಲ್ಸು, ಅದರಲ್ಲಿ ಪೈಥಾನ್ 313 ಅನ್ನೋ ಫೋಲ್ಡರಲ್ಲಿ ಕಾರ್ರೇಸ್ ಅಂತ ಫೋಲ್ಡರ್ನ ಕ್ರಿಯೇಟ್ ಮಾಡಿ ಅದರೊಳಗಡೆ ನಾನು ಒಂದು ಇಮೇಜ್ ಮೈನ್ ಕಾರ್ ಏನಿದೆ ಅದನ್ನ ಇಲ್ಲಿ ಹೊರಗಡೆ ಡ್ರಾಪ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಇಮೇಜಸ್ ಏನು ಎನಿ ಕಾರ್ಸ್ ಅವೆಲ್ಲ ಇರ್ತವೆ ಅವನ್ನ ಫೋಲ್ಡರ್ ಒಳಗಡೆ ಇಮೇಜ್ ಅನ್ನು ಫೋಲ್ಡರ್ ಒಳಗಡೆ ಹಾಕೊಂಡಿದ್ದೀನಿ. ಸೊ ನಾನು ಈ ಪ್ಯಾತ್ನ ಆ್ಯಡ್ ಮಾಡೋದು ಹೆಂಗಪ್ಪ ಅಂದರೆ, ರೈಟ್ ಕ್ಲಿಕ್ ಮಾಡಿ ಪ್ರಾಪರ್ಟೀಸಿಗೆ ಹೋಗ್ರಿ, ಪರ್ಟಿಕ್ಯುಲರ್ ಇಮೇಜ್ನ ಸೆಲೆಕ್ಟ್ ಮಾಡ್ಕೊಂಡು ಪ್ರಾಪರ್ಟೀಸಿಗೆ ಹೋಗಿ ಇಲ್ಲಿ ನಿಮಗೆ ಪಾತ್ ಕಾಣುತ್ತೆ. ಈ ಪಾತ್ನ ಕಾಪಿ ಮಾಡ್ಕೊಳ್ಳಿ, ಕಂಟ್ರೋಲ್ ಸಿ, ಆಮೇಲೆ ಇಮೇಜ್ ನೇಮ್ ನೋಡ್ಕೊಳ್ಳಿ. ಇಮೇಜ್ ನೇಮ್ ಸ್ಮಾಲ್ ಲೆಟರಲ್ಲಿ ಕಾರ್ ಅಂತ ಇದೆ. ದೆನ್ ಫೈಲ್ ನೇಮ್ png ಫೈಲ್. ಸೊ ನಾನು ಮಾಡ್ತೀನಿ, ನೆಕ್ಸ್ಟ್ ನಾನು ಕೋಡಿಂಗ್ ವಿಂಡೋಗೆ ಬರ್ತೀನಿ. ಇಲ್ಲಿ ಪ್ಯಾತ್ ಏನು ಕಾಪಿ ಮಾಡ್ಕೊಂಡಿದೆ ಅದನ್ನು ಪೇಸ್ಟ್ ಮಾಡ್ತೀನಿ. ದೆನ್ ಇಮೇಜ್ ನೇಮ್ ನಾನು ಹಾಕಬೇಕು. ಅದೇನಂತ ಇತ್ತು, ಕಾರ್ ಡಾಟ್ ಗ್ರಾಸಿಂಗ್ ಅಲ್ವಾ, ಓಕೆ. ಇಮೇಜ್ ಫೋಲ್ಡ್ರಲ್ಲಿ ಹೋಗಿ ನೆಕ್ಸ್ಟ್ ಅದರಲ್ಲಿ ನನಗೆ ಯಾವ್ಯಾವ ಇಮೇಜಸ್ ಇದೆ, ನನಗೆ ಇದು ಗ್ರಾಸ್ ಇಮೇಜ್ ಬೇಕು. ಸೊ ಇಲ್ಲಿ ನೋಡಿ ಆ ಫೋಲ್ಡರ್ ಒಳಗಡೆ ಯಾವ್ಯಾವ ಇಮೇಜಸ್ ಇದೆ ಅಂತ ನಂಗೆ ಡಿಸ್ಪ್ಲೇ ಆಗ್ತಾ ಇದೆ. ನಾನು ಟೈಪ್ ಮಾಡಿದ ತಕ್ಷಣ ಈ ಥರ ಸಿಂಕ್ ಆದ, ಈ ಥರ ಕೋಡ್ ನಿಮಗೆ ತೋರಿಸ್ತಾ ಇದೆ ಅಂದರೆ ನೀವು ಕೋಡಿಂಗ್ ಪ್ಯಾತ್ ಏನು ಇಮೇಜ್ ಪ್ಯಾತ್ನ ಕರೆಕ್ಟಾಗಿ ಹಾಕಿದ್ದೀರಾ ಅಂತ ಹೇಳಿ. ಸಾರಿ ಗಾಸ್, ಫೋನ್ ಬಂತು ಸೆಂಟರಲ್ಲಿ, ಹಾಗಾಗಿ ಡಿಸ್ಟರ್ಬ್ ಆಯಿತು. ಸೊ ಇಲ್ಲಿ ಇಮೇಜ್ ಫೋಲ್ಡರ್ ಒಳಗಡೆ ನನಗೆ ಗ್ರಾಸ್ ಅನ್ನೋ ಇಮೇಜ್ ನಾನು ಇಂಪೋರ್ಟ್ ಮಾಡ್ತಾ ಇದ್ದೀನಿ. ಸೊ ಇಂಪೋರ್ಟ್ ಮಾಡಿದೆ, ಡಬಲ್ ಕ್ಲಿಕ್ ಮಾಡಿದೆ, ದೆನ್ ಡಬಲ್ ಬಫರ್ ಕ್ಲೋಸ್ ಮಾಡಿ ಸಿ ಪ್ರೋಗ್ರಾಮ್ ಫೈಲ್ಸ್ ಕಾರ್ಸ್ ಇಮೇಜ್. ಓಕೆ ಫೈನ್. ಇದೇ ಥರ ನನಗೆ ಈ ಫೈಲ್ ಪಾತ್ ಏನಿದೆ ಇದೆಲ್ಲದಕ್ಕೂ ಸೇಮ್ ಬರುತ್ತೆ. ಸೊ ಹಂಗಾಗಿ ಇದಿಷ್ಟು ಕಾಪಿ ಮಾಡ್ಕೊಂಡ್ಬಿಡ್ತೀನಿ. ನೆಕ್ಸ್ಟ್ ನನಗೆ ಗ್ರಾಸ್ ಆದಮೇಲೆ ಏನು ಬೇಕು, ಸ್ಟ್ರೈಪ್ಸ್ ಬೇಕು, ಯೆಲ್ಲೋ ಸ್ಟ್ರೈಪ್. ಸೊ ಯೆಲ್ಲೋ ಅಂಡರ್ಸ್ಕೋರ್ ಸ್ಟ್ರೈಪ್ ಈಸ್ ಈಕ್ವಲ್ ಟು, ಇಲ್ಲೇ ನನಗೆ ಜಸ್ಟ್ ಇಮೇಜ್ ನೇಮ್ ಹತ್ರ ನಾನು ಚೇಂಜ್ ಮಾಡ್ತೀನಿ. ಫೈಲ್ ಪ್ಯಾತ್ ಎಲ್ಲ ಒಂದೇ ಫೋಟೋಲ್ಲಿದೆ ಇಮೇಜ್ ನೇಮು. ಸೊ ಇಮೇಜ್ ನೇಮ್ ಅಂದ್ಬಿಟ್ಟು ಅದೇನಿದೆ ಯೆಲ್ಲೋ ಅಂಡರ್ಸ್ಕೋರ್ ಸ್ಟ್ರೈಪ್ ಅಂತ ಇದೆ. ಇದನ್ನು ಡಿಲೀಟ್ ಮಾಡ್ಕೊಂಡು ಜಸ್ಟ್ ಎಲ್ಲೋ ಅಂತ ಟೈಪ್ ಮಾಡಿ ಇದು ಎಲ್ಲ ಅಂಡರ್ಸ್ಕೋರ್ ಸ್ಟ್ರಿಪ್ ಅಂತ ಇದೆ, ಕರೆಕ್ಟ್ ಇದೆ. ಸೊ ಎಲ್ಲ ಅಂಡರ್ಸ್ಕೋರ್ ಸ್ಟ್ರಿಪ್, ಇದು ಇಮೇಜ್ ನೇಮು, ಇದು JPG ಫಾರ್ಮ್ಯಾಟ್ ಇದೆ. ನೆಕ್ಸ್ಟ್ ಬಂದ್ಬಿಟ್ಟು ವೈಟ್ ಸ್ಟ್ರಿಪ್ ಇದೆ ಗೊತ್ತಾ. ಸೊ ವೈಟ್ ಸ್ಟ್ರಿಪ್ ಇಮೇಜನ್ನು ಕಾಲ್ ಮಾಡೋಣ. ಸೊ ಪೈಗೇಮ್ ಡಾಟ್ ಇಮೇಜ್ ಡಾಟ್ ಲೋಡ್ ವೈಟ್ ಸ್ಟ್ರಿಪ್ ಇಂದ ನೇಮ್ ಏನಿದೆ ಚೆಕ್ ಮಾಡೋಣ. ವೈಟ್ ಸ್ಟ್ರಿಪ್ ಇಂದ ಜಸ್ಟ್ ಸ್ಟ್ರಿಪ್ ಅಂತ ಇದೆ. ನೀವು ಇನ್ ಕೇಸ್ ನೀವು ಟೈಪ್ ಮಾಡಿದ್ರೆ ಒಂದೊಂದ್ಸತಿ ನೇಮ್ ತಗೊಳ್ಳಲ್ಲ ಕರೆಕ್ಟಾಗಿ. ಸೊ ಹಂಗಾಗಿ ಏನು ಮಾಡಿಬಿಡಿ, ಆ ಇಮೇಜ್ ನೇಮ್ ಏನಿದೆ ಫೈಲ್ ನೇಮ್ನ ಇಲ್ಲಿ ಕಾಪಿ ಮಾಡ್ಕೊಂಬಿಡಿ. ಕಾಪಿ ಮಾಡ್ಕೊಂಡು ಇಲ್ಲಿ ಪೇಸ್ಟ್ ಮಾಡಿಬಿಡಿ. .jpg ಫಾರ್ಮ್ಯಾಟಲ್ಲಿದೆ ಅದಕ್ಕೆ. ಸೊ JPG ಫಾರ್ಮ್ಯಾಟ್ ಆಗಿಲ್ಲ. ಸೊ ಈಗ ಸೇವ್. ನೆಕ್ಸ್ಟ್ ಸ್ಟ್ರಿಪ್ ಆದಮೇಲೆ ವೈಟ್ ಸ್ಟ್ರಿಪ್ ಆಯಿತು, ಎಲ್ಲ ಸ್ಟ್ರಿಪ್ ಆಯಿತು, ಗ್ರಾಸ್ ಆಯಿತು, ಕಾರ್ ಆಯಿತು. ಸೊ ನೆಕ್ಸ್ಟ್ ನಮಗೆ ಫಾಂಟ್ ಯಾಕೆ ಬೇಕು ಅಂದರೆ, ಫಾಂಟ್ಸ್ ಏನಿದೆ ನೋಡಿ, ಈ ಗೇಮಲ್ಲಿ ನಾನು ಫಾಂಟ್ಸ್ ಯೂಸ್ ಮಾಡಿದ್ದೀನಿ.
ಈ ಫಾಂಟ್ ಆಗಿರ್ಬೋದು, ಇದಾಗಿರ್ಬೋದು, ಇದಕ್ಕೆಲ್ಲ ನಮಗೆ ಫಾಂಟ್ ಬೇಕು. ಸೊ ಇಲ್ಲಿ ಫಂಕ್ಷನ್ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ದಟ್ಸ್ ಇಟ್. ಓಕೆ ಗೈಸ್, ಸೊ ಫಾಂಟ್ಸ್ಗೆ ಬಂದ್ಬಿಟ್ಟು ಮೈ ಫಾಂಟ್ is equal to 5 dot font dot system font ಅನ್ಕೊಂಡು ನಾನು ಯಾವುದೇ ಒಂದು ಫಾಂಟ್ ನೇಮ್ನ ಕರಿತಾ ಇಲ್ಲ, ಜಸ್ಟ್ ಒಂದು ಫಾಂಟ್ ಇರಲಿ ಅಂತ. ಇನ್ ಕೇಸ್ ಫ್ಯೂಚರ್ ನನಗೆ ಏನಾದರೂ ಫಾಂಟ್ ಸ್ಟೈಲ್ ಚೇಂಜ್ ಮಾಡಬೇಕು ಅಂದ್ರೆ ಅದನ್ನ ಚೇಂಜ್ ಮಾಡಲಿಕ್ಕೆ ಒಂದು ಫಂಕ್ಷನ್ ಇರಲಿ ಅಂತ ಹೇಳ್ಬಿಟ್ಟು ಕೊಡ್ತಾ ಇದ್ದೀನಿ ಅಷ್ಟೇ ಗೈಸ್. pygam dot font dot system fonts system font 0. ಜಸ್ಟ್ ಇಲ್ಲಿ ನಾನು ಫಾಂಟ್ ಸೈಜನ್ನು ಡಿಸ್ಪ್ಲೇ ಕೊಡ್ತಾ ಇದ್ದೀನಿ. ಅಪಾರ್ಟ್ ಫ್ರಮ್ ದಟ್ ಫಾಂಟ್ ಯಾವ್ದು ಬೇಕು ಅಂತ ಡಿಕ್ಲರೇಷನ್ ಕೊಡ್ತಾ ಇದ್ದೀನಿ ನಾನು. ನೆಕ್ಸ್ಟ್ ಬಂದ್ಬಿಟ್ಟು ನನಗೆ ಈಗ ಮೆಸೇಜಸ್ ಡಿಸ್ಪ್ಲೇ ಆಗಬೇಕಲ್ವಾ, ಕಾರ್ ಕ್ರ್ಯಾಶ್ ಆದ ತಕ್ಷಣ, ಅಥವಾ ಗೇಮ್ ಪಾಸ್ ಮಾಡಿದ್ರೆ ಗೇಮ್ ಪಾಸ್ಡ್ ಅಂತ ಬರಬೇಕಲ್ವಾ, ಅದಕ್ಕೋಸ್ಕರ ನಾನು ಮೆಸೇಜನ್ನು ಟೈಪ್ ಮಾಡ್ತೀನಿ. ಸೊ ಇದಕ್ಕಿಂತ ಮುಂಚೆ ನಾವು ಫಸ್ಟ್ ಏನು ಮಾಡೋಣ ಅಂದರೆ, ಈಗ ಇಮೇಜಸ್ ಇಂಪೋರ್ಟ್ ಮಾಡ್ಕೊಂಡಾಯ್ತು. ನೆಕ್ಸ್ಟ್ ನಂಗೆ ಏನು ಬೇಕಾಗ್ಬೋದು, ಎಕ್ಸ್ಪ್ಯಾಕಲ್ಸ್ ಆಮೇಲೆ ಹಾಕೋಣ, ಅಪೋಸಿಟ್ ಪಾರ್ಟಿ ಕಾರ್ಸ್. ಸೊ ಮೆಸೇಜು ಅದು ಕೂಡ ಲೇಟಾಗಿ ಹಾಕೋಣ ಅಂತ, ಕ್ರ್ಯಾಶ್ ಮೆಸೇಜ್ ಏನು ಬರಬೇಕು ಅಂತ ಡಿಕ್ಕಿ ಹೊಡೆದ್ರೆ. ದೆನ್ ಬ್ಯಾಕ್ಗ್ರೌಂಡು, ನನಗೆ ಬ್ಯಾಕ್ಗ್ರೌಂಡ್ ಕಲರ್ಸ್ ಬೇಕು. ಓಕೆ, ಸೊ ಬ್ಯಾಕ್ಗ್ರೌಂಡ್ ಕಲರ್ಸ್ ನೋಡೋಣ ಒಂದ್ಸತಿ ಗೇಮ್ ರನ್ ಆಗುತ್ತಾ ಇಲ್ಲ ಅಂತ. ರನ್ ಆಗ್ತಾ ಇಲ್ಲ, ಸಮಥಿಂಗ್ ಎರರ್ ತೋರಿಸ್ತಾ ಇದೆ. ಆರ್ ಇಮೇಜ್ ಸೇವ್ ಮಾಡಿ ಈಗ ರನ್ ಮಾಡೋಣ. ಓಕೆ, ನನಗೆ ವಿಂಡೋ ಕ್ರಿಯೇಟ್ ಆಗಿದೆ, ಬಟ್ ಇಮೇಜಸ್ ಅದಕ್ಕೆ ಬಂದಿಲ್ಲ. ಎರರ್ ಏನು ಬರ್ತಾ ಇದೆ, ಫಾಂಟ್ ನಾವು ಇನ್ನೂ ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು ಎರರ್ ಬರ್ತಾ ಇದೆ. ಲೈನ್ 28. ಓಕೆ, ಸ್ಮಾಲ್ ಮಿಸ್ಟೇಕ್ ಮಾಡಿದ್ದೀನಿ. ಇಮೇಜ್ ಕಾರ್ ಇಮೇಜು. ಓಕೆ, ಯಾಕೆ ಕಾರ್ ಇಮೇಜ್ ಡಿಸ್ಪ್ಲೇ ಆಗ್ತಾ ಇಲ್ಲ, ನಾನು ಸ್ಕ್ರೀನ್ ಅಪ್ಡೇಟ್ ಮಾಡೋಕ್ಕೆ ಕೋಡನ್ನು ಬರೋದಿಲ್ಲ ಇನ್ನು ಕೂಡ. ಲಾಸ್ಟ್ ಟೈಮ್ ಬರೋದಿಲ್ಲ ಆ ಥರ. ಸೊ ನಾನು ಏನು ಮಾಡ್ತೀನಿ ಇವಾಗ, ಕಾರ್ ಕ್ರ್ಯಾಶ್ ಮೆಸೇಜು ಆಮೇಲೆ ಹಾಕೊಳ್ಳೋಣ. ಸೆಟ್ಟಿಂಗ್ ಫಂಕ್ಷನ್ ಟು ಆ್ಯಡ್ ಬ್ಯಾಕ್ಗ್ರೌಂಡ್. ಫಸ್ಟ್ ಬ್ಯಾಕ್ಗ್ರೌಂಡಿಗೆ ಫಂಕ್ಷನ್ ಮಾಡ್ಬಿಡೋಣ, ಕೋಡ್ ಬಿಟ್ಬಿಡೋಣ ಬ್ಯಾಕ್ಗ್ರೌಂಡ್ ಕಲರಿಗೆ. ದೆನ್ ಆಮೇಲೆ ಒಂದಿಂದು ಮಾಡ್ಬಿಡೋಣ ಫಂಕ್ಷನ್. ಬ್ಯಾಕ್ಗ್ರೌಂಡ್ ಐತಿ, ಗ್ರಾಸ್ ಬರ್ಬೇಕಲ್ವ. ಸೊ ಗ್ರಾಸನ್ನ ಇಮೇಜನ್ನು ಇಲ್ಲಿ ಕಾಲ್ ಮಾಡೋಣ. ಇದು ಹೈಟು ವಿಡ್ತು 0,0 ಅಂದರೆ ನನಗೆ ಸ್ಕ್ರೀನ್ ಎಡ್ಜಸ್ ಅಲ್ಲಿ ಬೇಕು ನನಗೆ. ಸೊ ಅದಕ್ಕೆ ನಾನು 0,0 ಕೊಟ್ಟಿದ್ದೀನಿ ಗ್ರಾಸಿಗೆ. ನೆಕ್ಸ್ಟ್ ಬಂದ್ಬಿಟ್ಟು ಸ್ಕ್ರೀನ್ ಲೈಟಿಂಗ್, ಇನ್ನೊಂದು ಇಮೇಜ್ ನನಗೆ ಲೆಫ್ಟ್ ಸೈಡು ರೈಟ್ ಸೈಡ್, ಸೊ 2 ಸೈಡ್ಸ್ ಬೇಕು. ಸೊ ನಾನು 2 ಸೈಡ್ಸ್ ಕೂಡ ಹಾಕ್ತೀನಿ.
ನೆಕ್ಸ್ಟ್ ಇಮೇಜ್ ಇಂಪ್ಲಿಮೆಂಟ್ ಆಗಬೇಕಲ್ವ, ಅಲ್ಲಿ ನನಗೆ ಇಮೇಜ್ ಡಿಸ್ಪ್ಲೇ ಆಗ್ತದೆ, ಜಸ್ಟ್ ಸ್ಕ್ರೀನ್ ಮಾತ್ರ ಬರುತ್ತೆ. ಸೊ ರೇಂಜ್ ಒಳಗಡೆ ನನಗೇನು ಸ್ಕ್ರೀನ್ ಇದೆ 600 800 ವಿಡ್ತು, ಆಮೇಲೆ 600 ಹೈಟು, ಅದರೊಳಗಡೆ ಮಾತ್ರ ನನಗೆ ಇಮೇಜ್ ಬೇಕು. ಸೊ ಅದಕ್ಕೆ ಕಂಡೀಷನ್ ಆಗ್ತಾ ಇದ್ದೀನಿ ಫಾರ್ ಐ ಇನ್ ರೇಂಜ್ 0, 600, 100. ಸೊ ನೆಕ್ಸ್ಟ್ ಇಲ್ಲಿ ನನಗೆ ಸ್ಕ್ರೀನ್ ಕಂಪ್ಲೀಟ್ ಆಗುತ್ತೆ. ಸ್ಕ್ರೀನ್ ಡಾಟ್ ಬಿ ಎಲ್ ಐ ಟಿ ಎಲ್ಲೋ ನನಗೆ ಈ ಸೆಂಟರಲ್ಲಿ ಎಲ್ಲ ಸ್ಟ್ರೈಪ್ಸ್ ಬರಬೇಕಲ್ವಾ. ಸೊ ಈ ವಿಡ್ತಲ್ಲಿ ನಾನು ಸೆಂಟರಲ್ಲಿ ಡಿವೈಡ್ ಮಾಡ್ಕೊಂಡಿದ್ದೀನಿ. ಡಿವೈಡ್ ಮಾಡ್ಕೊಂಡು 600, 800 ಅಂತ ಹಾಕಿದ್ದೀನಿ. ಸ್ಟ್ರಿಪ್ ಎಲ್ಲ ಅಂಡರ್ಸ್ಕೋರ್ ಸ್ಟ್ರಿಪ್, 400, ಈ ರೇಂಜಲ್ಲಿ ನನಗೆ ಎಲ್ಲ ಸ್ಟ್ರೈಪ್ಸ್ ಬರಬೇಕು. ಸ್ಕ್ರೀನ್ ಡಾಟ್ ಬಿ ಎಲ್ ಐ ಟಿ ಸ್ಟ್ರಿಪ್, 120, 0. ಸ್ಕ್ರೀನ್ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ. ಸ್ಕ್ರೀನ್ ಡಾಟ್ ಬಿ ಎಲ್ ಐ ಟಿ ಸ್ಟ್ರಿಪ್ 680, 0. ಇದು ನಿಮ್ಗೆ ಇವಾಗ ಕೋಡ್ ಮಾಡ್ಬೇಕಾದ್ರೆ ಏನೇನೋ ಬರಿತಾ ಇದ್ದಾರೆ ಅಂತ ಅನಿಸ್ಬೋದು. ಸ್ವಲ್ಪ ತಾಳ್ಮೆಯಿಂದ ವೆಯ್ಟ್ ಮಾಡಿ. ಈಗ ನಾನು ಯಾವ ಕೋಡು ಏನು ಮಾಡಿಫಿಕೇಶನ್ ಮಾಡಿದ್ರೆ ಎಲ್ಲಿ ಚೇಂಜ್ ಆಗುತ್ತೆ ನಮಗೆ ಅಂತ ಹೇಳ್ಬಿಟ್ಟು ತೋರಿಸ್ಕೊಡ್ತೀನಿ. ಸೊ ಇದಿಷ್ಟು ನನಗೆ ಸ್ಕ್ರೀನ್ ಬ್ಯಾಕ್ಗ್ರೌಂಡ್ ಇಂದ ಆಗುತ್ತೆ. ಸೊ ನೋಡೋಣ ಇನ್ನೂ ಈಗಲೂ ಬರುತ್ತೋ ಇಲ್ಲ ಅಂತ ಹೇಳ್ಬಿಟ್ಟು ಸ್ಕ್ರೀನು. ಸೊ ಈಗಲೂ ಬರ್ತಾ ಇಲ್ಲ, ಕಾರ್ ನನಗೆ ಡಿಸ್ಪ್ಲೇ ಆಗ್ತಾ ಇಲ್ಲ ಅಂದರೆ ಇನ್ನೂ ಕೋಡ್ ಮಾಡಿಫಿಕೇಶನ್ ಮಾಡಬೇಕು. ನಾನು ಇನ್ನೂ ಸ್ಕ್ರೀನಿಗೆ ಅಪ್ಡೇಟ್ ಮಾಡಿಲ್ಲ. ಆಮೇಲೆ ಕಾರ್ ಡಿಸ್ಪ್ಲೇ ಆಗಕ್ಕೆ ಫಂಕ್ಷನ್ ಬರ್ತಿಲ್ಲ. ಜಸ್ಟ್ ಕಾರ್ ಇಂಪೋರ್ಟ್ ಮಾಡ್ಕೊಂಡಿದ್ದೀನಿ ಇಮೇಜ್, ಬಟ್ ಡಿಸ್ಪ್ಲೇ ಆಗಕ್ಕೆ ಫಂಕ್ಷನ್ ಬರಲಿಲ್ಲ. ನೆಕ್ಸ್ಟ್ ಬಂದ್ಬಿಟ್ಟು ಕಾರ್ ಡಿಸ್ಪ್ಲೇ ಆಗಲಿಕ್ಕೆ ನನಗೆ ಫಂಕ್ಷನ್ ಬರೀಬೇಕು. ಸೊ ಆ ಫಂಕ್ಷನ್ನ ಈಗ ನಾವು ಕೋಡ್ ಬರೀನ ಫಂಕ್ಷನ್ ಕೋಡ್. ನಮ್ಮ ರೆಫರೆನ್ಸಿಗೆ ಫಂಕ್ಷನ್ ಟು ಡಿಸ್ಪ್ಲೇ ದ, ಓಕೆ, ಡೆಫ್ ಕಾರ್ ಎಕ್ಸ್, ವೈ. ಎಲ್ಲಿ ಎಕ್ಸ್ ಆಕ್ಸಿಸ್ ವೈ ಆಕ್ಸಿಸ್ ಎಷ್ಟು ಬೇಕು ಅಂತ ಮೆನ್ಷನ್ ಮಾಡಲ್ಲ, ಜಸ್ಟ್ ಎಕ್ಸ್ ಆಕ್ಸಿಸ್ ವೈ ಆಕ್ಸಿಸ್ ಅಲ್ಲಿ ಇರಬೇಕು ಅಂತ ಹೇಳ್ತೀನಿ. ನೆಕ್ಸ್ಟ್ ಸ್ಕ್ರೀನ್ ಡಾಟ್ ಬಿ ಎಲ್ ಐ ಟಿ ಕಾರ್ ಇಮೇಜ್. ಕಾರ್ ಇಮೇಜ್ ಏನು ಫಂಕ್ಷನ್ ಬರೆದಿದ್ದೀವಿ ಮೇಲೆ, ಆ ಇಮೇಜ್ ನನಗಿಲ್ಲಿ ಕಾಲ್ ಆಗಬೇಕು. ಸೊ ಅದು ಕಾಲ್ ಆದರೆ ನನಗೆ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗುತ್ತೆ ಇಲ್ಲಿರೋಂಥ ಕಾರ್ ಇಮೇಜ್. ಇಲ್ಲಿ ಅಲ್ವಾ ನಾನು ಇಮೇಜ್ ಹಾಕಿರೋದು ಈ ಫಂಕ್ಷನಲ್ಲಿ. ಸೊ ಆ ಫಂಕ್ಷನ್ ನಾನು ಇಲ್ಲಿ ಕಾಲ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಸದ್ಯಕ್ಕೆ ಇಷ್ಟರಲ್ಲಿ ನನಗೆ ಫಸ್ಟ್ ಕಾರ್ ಬರಲಿ, ಆಮೇಲೆ ಮುಂದಿನ ಫಂಕ್ಷನ್ ಮಾಡೋಣ ಅಂತ. ಸೊ ನೆಕ್ಸ್ಟ್ ನಾನು ಬಂದ್ಬಿಟ್ಟು ಏನು ಮಾಡ್ತೀನಿ, ಡೈರೆಕ್ಟ್ ಟ್ರೈ ಮಾಡೋಣ ಅಂತ. ಸೊ ಲೆಟ್ ಮಿ ಟ್ರೈ ದಿಸ್. ಸೊ ಮುಂದೆ ಇನ್ನು ಕಂಡೀಷನ್ಸ್ ಲಾಜಿಕ್ಸ್ ತುಂಬ ಇದ್ದಾವೆ. ಸೊ ಸದ್ಯಕ್ಕೆ ನನಗೆ ಏನು ಬೇಕೋ ಅರ್ಜೆಂಟು, ನನಗೆ ಡಿಸ್ಪ್ಲೇ ಆಗಬೇಕಲ್ಲ. ಫಿಲ್ ಬ್ಯಾಕ್ಗ್ರೌಂಡ್, ಡ್ರಾ ಎಲಿಮೆಂಟ್ಸ್, ಬ್ಯಾಕ್ಗ್ರೌಂಡ್ ಫಿಲ್ ಆಗಬೇಕು, ಆಮೇಲೆ ಎಲಿಮೆಂಟ್ಸ್ ನನಗೆ ಬರಬೇಕು. ಸೊ ಅದಕ್ಕೆ ಬಂದ್ಬಿಟ್ಟು ಸ್ಕ್ರೀನ್ ಡಾಟ್ ಫಿಲ್ ಗ್ರೇ. ನೆಕ್ಸ್ಟ್ ಬ್ಯಾಕ್ಗ್ರೌಂಡ್ ಫಂಕ್ಷನ್ ಕಾಲ್ ಮಾಡೋಣ. ಸೊ ಬಂದ್ಬಿಟ್ಟು ನನಗೆ ಡಿಸ್ಪ್ಲೇ ಪ್ಲೇಯರ್ ಕಾರ್ ಡಿಸ್ಪ್ಲೇ ಆಗಕ್ಕೆ ಕಾರ್ ಎಕ್ಸ್, ವೈ. ನೆಕ್ಸ್ಟ್ ಈಗ ನನಗೆ ಸ್ಕ್ರೀನ್ ಅಪ್ಡೇಟ್
ಈಗ ಇಮೇಜ್ ಅಪ್ಡೇಟ್ ಆಗ್ತಾ ಇಲ್ಲ, ನನಗೆ ಅಲ್ಲಿ ತೋರಿಸ್ತಾ ಇಲ್ಲ. ಸೊ ಅಪ್ಡೇಟ್ ದ ಡಿಸ್ಪ್ಲೇ ಕೋಡ್ ಈಗ ಬರೀತೀನಿ, ನೋಡೋಣ ಅದು ಎಕ್ಸಿಕ್ಯೂಟ್ ಆಗುತ್ತಾ ಅಥವಾ ನಮ್ಗೆ ಏನಾದರೂ ಬೇರೆ ಯಾರು ಬರುತ್ತಾ ಅಂತ. ಈಗ ಸೆಂಟ್ರಲ್ಲಿ ನೀವು ಯಾವುದೇ ಒಂದೇ ಒಂದು ಸ್ಮಾಲ್ ಸ್ಮೆಲ್ಲಿಂಗ್ ಮಿಸ್ಟೇಕ್ ಮಾಡಿಕೊಂಡು ನಿಮಗೆ ಗೇಮ್ ಡಿಸ್ಪ್ಲೇ ನಾವೆಲ್ಲ ಕೋಡ್ ಏನಾದ್ರು ಬರುತ್ತೆ. ಸೊ ನೋಡಿಕೊಂಡು ಸ್ವಲ್ಪ ತಾಳ್ಮೆಯಿಂದ ಮಾಡಿ. ಪೈಗೇಮ್ ಡಾಟ್ ಡಿಸ್ಪ್ಲೇ ಡಾಟ್ ಅಪ್ಡೇಟ್ clock dot 60 seconds. ಇದು ಫ್ರೇಮ್ ರೇಟ್ FPS ಅನ್ನು 60 ಸೆಟ್ ಮಾಡೋಣ. ನೆಕ್ಸ್ಟ್ ಬಂದ್ಬಿಟ್ಟು ಸ್ಟಾರ್ಟ್ ದ ಗೇಮ್. ಸ್ಟಾರ್ಟ್ ಅಂಡರ್ ಸ್ಕೋರ್ ಮೆನು ವೈಲ್ ಕಂಡೀಷನ್ ಇನ್ನು ಕೋಡ್ ಬರ್ದಿಲ್ಲ ಗೈಸ್. ಲೆಟ್ ಮಿ ಸಿ ಕೋಡ್ ಏನಾಗುತ್ತೆ ಅಂತ. ಒಂದೇ ಸತಿ ನಾನು ಎಲ್ಲ ಕೋಡಿಂಗು ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋಗಿ ನಿಮಗೇನೋ ನಾನು ತೋರಿಸ್ದಂಗೆ ಒಂದೇ ಸತಿ ಕೋಡ್ ಮಾಡಿ ಡೈರೆಕ್ಟ್ ಒಂದೇ ಸಲ ಔಟ್ಪುಟ್ ತೋರಿಸಿದ್ರೆ ನಿಮಗೆ ಕೋಡ್ ರೈಟ್ ಮಾಡೋದಾಗಿರ್ಬೋದು ಡೀಪ್ ಗೊತ್ತಾಗಲ್ಲ. ಸೊ ಹಂಗಾಗಿ ನಾನು ಸ್ಟೆಪ್ ಬೈ ಸ್ಟೆಪ್ ಇಂಪ್ಲಿಮೆಂಟ್ ಮಾಡ್ಕೊತ ಹೋಗ್ತಾ ಇದ್ದೀನಿ ಗೈಸ್. ವಿಡಿಯೋ ಸ್ವಲ್ಪ ಲೆಂದಿ ಅನ್ಸಿದ್ರೆ ಫಾಸ್ಟ್ ಫಾರ್ವರ್ಡ್ ಮಾಡ್ಕೊಂಡು ನೋಡ್ಕೊಳ್ಳಿ, 1.25 ಇಟ್ಕೊಳ್ಳಿ ಅಥವಾ 1.50 ಇಟ್ಕೊಳ್ಳಿ ವಿಡಿಯೋ ಪ್ಲೇಯಿಂಗ್ ಸ್ಪೀಡು. ಸೊ ನನಗೆ ಸ್ಟಿಲ್ ಇಮೇಜ್ ಡಿಸ್ಪ್ಲೇ ಆಗ್ತಾ ಇಲ್ಲ. ಇಲ್ಲಿ ಗೇಮ್ ಸ್ಟಾರ್ಟ್ ಆಗೋ ಮೆನು ಕೋಡ್ ಬರೋದಿಲ್ಲ. ನಾನು ಈಗ ಕೋಡ್ ಬರ್ಕೊಂತ ಹೋಗೋಣ. ಇಲ್ಲಿ ಫಂಕ್ಷನ್ ಟು ಡಿಸ್ಪ್ಲೇ ದ ಕಾರ್. ಬ್ಯಾಕ್ಗ್ರೌಂಡ್ ಕಲರ್ ಹಾಕಿದ್ದೆ ನಾನು. ನೆಕ್ಸ್ಟ್ ಫಂಕ್ಷನ್ ಟು ಡಿಸ್ಪ್ಲೇ ಕಾರ್ ಬರಲಿ. ಸ್ಟಾರ್ಟ್ ಮೆನುವನ್ನು ನಾನು ಬರೆದಿಲ್ಲ ಕೋಡು, ಕೆಳಗಡೆ ಲಾಸ್ಟಿಗೆ ವೈಲ್ ಲೂಪ್ ಹಾಕಿದ್ದೀನಿ, ಬಟ್ ಅದನ್ನೆಲ್ಲಿ ಡಿಫೈನ್ ಮಾಡಿಲ್ಲ. ಫಂಕ್ಷನ್ ಮೆನು ಸ್ಟಾರ್ಟ್ ಅಂಡರ್ಸ್ಕೋರ್ ಮೆನು ಫಂಕ್ಷನ್ ಕ್ರಿಯೇಟ್ ಮಾಡಿದ್ದೀನಿ. ಸೊ ಅದಕ್ಕೆ ಇವಾಗ ಕೋಡ್ ಬರೆಯೋಣ. ಇಂಟ್ರೋ ಫಸ್ಟ್ ನನಗೆ ಏನು ಬರಬೇಕು, ಇಂಟ್ರೋ ಇಸ್ ಈಕ್ವಲ್ ಟು ಟ್ರೂ. ಅಂದರೆ ನನಗೆ ಇಂಟ್ರೊಡಕ್ಷನ್ ಟ್ರೂ ಆದರೆ ನನಗೆ ಈ ವೈಲ್ ಕಂಡೀಷನ್ನು ರನ್ ಆಗಬೇಕು. ಸೊ ವೈಲ್ ಕಂಡೀಷನಲ್ಲಿ ಏನು ಬರ್ತೀನಿ, ಸ್ಕ್ರೀನ್ ಡಾಟ್ ಫಿಲ್ ಏನಾಗಬೇಕು, ಗ್ರೇ ಕಲರ್. ಗೇಮ್ ಫಂಕ್ಷನ್ ಸ್ಟಾರ್ಟ್ ಆದ ತಕ್ಷಣ ನನಗೆ ಗ್ರೇ ಕಲರಿಗೆ ಕನ್ವರ್ಷನ್ ಆಗಬೇಕು. ಸೊ ಕನ್ವರ್ಷನ್ ಆದಮೇಲೆ ಟೈಟ್ಲ್ ಬರಬೇಕು. ನನಗೆ ಏನು ಟೈಟ್ಲ್ ಬರಬೇಕು, ಟೈಟ್ಲ್ ಡಾಟ್ ಟೆಕ್ಸ್ಟ್ is equal to my font dot window ಕಾರ್ ರೇಸಿಂಗ್ ಗೇಮ್ ಅಂತ ಬರಬೇಕು. ರೇಸಿಂಗ್ ಗೇಮ್ ಅಥವಾ ಅದು ಟ್ರೂ ಆದರೆ ಬ್ಲ್ಯಾಕ್ ಕಲರ್ ಬರಬೇಕು. ನೆಕ್ಸ್ಟ್ ಸ್ಟಾರ್ಟ್ ಗೇಮ್ ಸ್ಟಾರ್ಟ್ ಮಾಡೋಕ್ಕೆ ನನಗೆ ಟೆಕ್ಸ್ಟ್ ಬರಬೇಕು. ಎಂಟರ್ ಹೊಡೆದ್ರೆ ಗೇಮ್ ಸ್ಟಾರ್ಟ್ ಆಗುತ್ತೆ ಅಂತ. ಸೊ ಅದಕ್ಕೆ ಕೋಡು ಇದು ಸ್ವಲ್ಪ ನನಗೆ ಸ್ಮಾಲ್ ಫಾಂಟಲ್ಲಿ ಇರಬೇಕು. ಸೊ ಸ್ಮಾಲ್ ಫಾಂಟ್ ಡಾಟ್ ರೆಂಡರ್ ಪ್ರೆಸ್ ಎಂಟರ್ ಟು ಸ್ಟಾರ್ಟ್. ಎಂಟರ್ ಕೊಡ್ರಿ, ಗೇಮ್ ಸ್ಟಾರ್ಟ್ ಆಗುತ್ತೆ. ಸೊ ನಾನು ಎಂಟರ್ ಪ್ರೆಸ್ ಮಾಡಿದ ತಕ್ಷಣ ನನಗೆ ಅದು ಗ್ರೀನ್ ಕಲರಲ್ಲಿ ಬರಬೇಕು. ಸೊ ಗ್ರೀನ್ ಕಲರನ್ನು ಡಿಫೈನ್ ಮಾಡಿದ್ದೀನಿ. ನೆಕ್ಸ್ಟ್ ಬಂದ್ಬಿಟ್ಟು ಸ್ಕ್ರೀನ್ ಅಪ್ಡೇಟ್ ಆಗಬೇಕಲ್ವಾ. ಸೊ ಸ್ಕ್ರೀನ್ ಡಾಟ್ BLIT ಟೈಟಲ್ ಅಂಡರ್ಸ್ಕೋರ್ ಟೆಕ್ಸ್ಟ್
ನೆಕ್ಸ್ಟ್ ನನಗೆ ಎಷ್ಟು ಸೈಜಲ್ಲಿ ಬೇಕು ಆ ಸೈಜನ್ನು ಇಲ್ಲಿ ಡಿಫೈನ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಬಂದ್ಬಿಟ್ಟು ಟೈಟ್ಲು ನನಗೆ ಕಾರ್ ರೇಸಿಂಗ್ ಗೇಮ್ ಅಂತ ಏನು ಬರುತ್ತೆ ಈ ಟೈಟಲ್ ಎಷ್ಟಕ್ಕಿರಬೇಕು ನನಗೆ 150 200 ಅಲ್ಲಿ ಇರಬೇಕು. ನೆಕ್ಸ್ಟ್ ಬಂದ್ಬಿಟ್ಟು ಈಸ್ ಏನು ಗೇಮ್ ಸ್ಟಾರ್ಟ್ ಪ್ರೆಸ್ ಎಂಟರ್ ಅಂತ ಬರುತ್ತಲ್ಲ ಅದು ಎಷ್ಟರಲ್ಲಿ ಬೇಕು ಅಂತ ಹೇಳ್ಬಿಟ್ಟು ಅದಕ್ಕೆ ಕೋಡ್ ಇಲ್ಲಿ ಬರುತ್ತೆ ಸ್ಟಾರ್ಟ್ ಅಂಡರ್ಸ್ಕೋರ್ ನೆಕ್ಸ್ಟ್ 250 400 pygame dot display dot update ಸ್ಕ್ರೀನ್ ಅಪ್ಡೇಟ್ ಅನ್ನ ಬರ್ದಿದ್ದೀನಿ. ನೆಕ್ಸ್ಟ್ ಬಂದ್ಬಿಟ್ಟು ಇವಾಗ ವೈಲ್ ಕಂಡೀಷನ್ ಆಯ್ತು. ಸಪೋಸ್ ನನಗೆ ಇದಾದ್ರೆ ಈ ಕಂಡೀಷನ್ ರನ್ ಆಗಬೇಕು. ಇನ್ ಕೇಸ್ ನನಗೆ ಈ ಕಂಡೀಷನ್ ಬರಲಿಲ್ಲ ಅಂದ್ರೆ ನೆಕ್ಸ್ಟ್ ಏನಾಗಬೇಕು ಗೇಮ್ ನೆಕ್ಸ್ಟ್ ಏನ್ ಮಾಡಬೇಕು ಗೇಮಿಂಗ್ ಕನ್ಸೋಲ್ ಎಲ್ಲಿಗೆ ಹೋಗ್ಬೇಕು ನನಗೆ ಅಂದ್ರೆ ಫಾರ್ ಇವೆಂಟು ಕ್ಲೋಸಿಂಗ್ ಇಂದು ಅಂದ್ರೆ ಗೇಮ್ ಕನ್ಸೋಲ್ ಇವಾಗ ನಾನು ಕೊಟ್ಟಿದ ತಕ್ಷಣ ಗೇಮ್ ಕನ್ಸೋಲ್ ಕ್ಲೋಸ್ ಆಗ್ತಾ ಇಲ್ಲ, ಡೈರೆಕ್ಟ್ ಆಗಿ ಫೋರ್ಸ್ ಕ್ಲೋಸ್ ಮಾಡ್ತಾ ಇದ್ದೀನಿ. ಸೊ ಅದಕ್ಕೋಸ್ಕರ ಇವೆಂಟ್ ಅನ್ನ ಏನೋ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ಇವೆಂಟ್ ಹ್ಯಾಂಡ್ಲರ್ ಹೆಂಗ್ ಕ್ರಿಯೇಟ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಸೊ ಅದನ್ನ ಇಲ್ಲಿ ಇವೆಂಟ್ ಹ್ಯಾಂಡ್ಲರ್ ಕ್ರಿಯೇಟ್ ಮಾಡೋಣ. ಇವೆಂಟ್ ಡಾಟ್ ಟೈಪ್ is equal to pygame dot quit pygame dot quit if ಇವೆಂಟ್ ನನಗೆ ಕ್ಲೋಸ್ ಬಟನಿಗೆ ಪ್ರೆಸ್ ಆದ್ರೆ ಇವೆಂಟ್ ಕ್ಯಾಚ್ ಆಗಿ ವಿಂಡೋ ಕ್ಲೋಸ್ ಆಗಬೇಕು. ಇನ್ ಕೇಸ್ ಏನಾದರೂ ಆ ಬಟನ್ ವರ್ಕ್ ಆಗಲಿಲ್ಲ, ಕ್ಲೋಸ್ ಬಟನ್ ಒತ್ತಲಿಲ್ಲ ಅಂದ್ರೆ ನನಗೆ ಏನಾಗಬೇಕು ಗೇಮ್ ರನ್ ಆಗಬೇಕು. ಸೊ ಗೇಮ್ ರನ್ ಆಗ್ಬೇಕಂದ್ರೆ ಕೀ ಅಪ್ ಡೌನ್ ಆರೋ ಕೀಸ್ ಏನಿದೆ ಆ ಕೀಸ್ನ ನಾನು ಯೂಸ್ ಮಾಡಿಕೊಂಡು ಗೇಮ್ ಆಡೋದಲ್ಲ. ಸೊ ಆ ಒಂದು ಕೀಸ್ನ ಇಲ್ಲಿ ಆ ಕೀ ಪ್ರೆಸ್ ಆದರೆ ಗೇಮ್ ಸ್ಟಾರ್ಟ್ ಆಗಬೇಕು. ಸೊ ಅದಕ್ಕೋಸ್ಕರ ನಾನು ಇಲ್ಲಿ ಕೀನ ಇಂಪ್ಲಿಮೆಂಟ್ ಮಾಡ್ತಾ ಇದ್ದೀನಿ. ಡಾಟ್ ರಿಟರ್ನ್. ಸೊ ನನಗೆ ಇಲ್ಲಿ ಗೇಮ್ ಏನು ಆಮೇಲೆ ಸ್ಟಾರ್ಟ್ ಮಾಡ್ಲಿಕ್ಕೆ ಅಂತ ಕೇಳುತ್ತೆ ಅದು ಈ ಬಟನ್ ಆ ಬಟನ್ ಕೋಡ್ ಏನಿದೆ ಎಂಟರ್ ಪ್ರೆಸ್ ಮಾಡಿದ ತಕ್ಷಣ ಗೇಮ್ ಸ್ಟಾರ್ಟ್ ಆಗೋ ಆ ಕೋಡ್ ಇಲ್ಲಿ ಇಂಪ್ಲಿಮೆಂಟ್ ಆಗಿದೆ. ನೆಕ್ಸ್ಟ್ ಇಂಟರ್ ಇಸ್ ಈಕ್ವಲ್ ಟು ಫಾಲ್ಸ್. ಸೊ ಲೆಟ್ ಮಿ ಚೆಕ್ ಇಟ್ ಒನ್ಸ್ ಕೋಡ್ ಏನಾದರೂ ಎರರ್ ಬರ್ತಾ ಅಥವಾ ಇನ್ನೇನಾದ್ರು. ಓಕೆ ಸ್ಟಾರ್ಟ್ ಅದಕ್ಕೇನು ಡಿಫೈನ್ ಮಾಡಿಲ್ಲ ನಾನು. ನಾನು ಕಾಲ್ ಮಾಡಿದ್ದೀನಿ ಇಂಟ್ರೋ ಫಾಲ್ಸ್ ಬರ್ತಿದೆಯಲ್ಲ. ಓಕೆ ಗೇಮಿಂಗ್ ಲೂಪ್ ಸ್ಟಾರ್ಟ್ ಮಾಡೋಣ. ಗೇಮ್ ಲೂಪ್ ಒಂದು ಹಾಕೋಣಂತೆ. ಸ್ಕ್ರೀನ್ ಅದು ಏನೋ ಇನ್ಫಿನಿಟ್ ಆಗಿ ಸ್ಕ್ರೀನ್ ವಿಂಡೋ ನಾನು ಎಲ್ಲಿವರೆಗೂ ಕ್ರ್ಯಾಶ್ ಮಾಡಬೇಕಾದ್ರೂ ಅಲ್ಲಿವರೆಗೂ ನನಗೆ ಸ್ಕ್ರೀನ್ ಲೂಪ್ ಆಗ್ತಾನೆ ಇರಬೇಕು. ಇಲ್ಲ ಅಂದರೆ ನನಗೆ ಗೇಮು ವಿಂಡೋ ಇರೋದಿಲ್ಲ, ಕಾಣಿಸಲ್ಲ, ಗೇಮ್ ಆಡ್ಲಿಕ್ಕೆ ಬರಲ್ಲ ನನಗೆ. ಸೊ ಆ ಲೂಪನ್ನು ಇಲ್ಲಿ ಬರಿತಾ ಇದ್ದೀನಿ. ಅದು ಇನ್ಫಿನಿಟ್ ಆಗಿ ಲೂಪ್ ರನ್ ಆಗ್ತಾನೆ ಇರಬೇಕು ಅಂಟಿಲ್ ನಾಟ್ ಆಮೇಲೆ ಸಂಕ ಕ್ರ್ಯಾಶ್ ಆಗೋವರೆಗೂ ಆ ವಿಂಡೋ ನನಗೆ ಸ್ಟಾಪ್ ಆಗಂಗಿಲ್ಲ. ಓಕೆ x0 ಈಗ ನನಗೇನಾದರೂ ಕಾರ್ ಕ್ರ್ಯಾಶ್ ಆಯ್ತು ಅಂದ್ರೆ ಅದು ಎಕ್ಸಿಟ್ ಆಗಬೇಕು. ಸೊ ಲೆಟ್ ಮೀ ಎಲ್ಲಿ ತೋರಿಸ್ತಾ ಇದೆ ಇಂಟೆಕ್ಸ್ ಸ್ಟಾರ್ಟ್ ಮೆನು ಹತ್ರ ಏನು ತಪ್ಪು ಮಾಡಿದ್ದೀನಿ ಗೈಸ್. ಓಕೆ ಸ್ಟಾರ್ಟ್ ಮೆನು ಹತ್ರ ಕೋಲನ್ ಹಾಕಿಲ್ಲ. ಸೊ ಎರರ್ ಬರ್ತಾ ಇದೆ. ಇಂಟೆಂಡೆಡ್ ರೈಟ್. ಓಕೆ ಕೋಡ್ ಕಂಪ್ಲೀಟ್ ಬರ್ಬಿಡೋಣ ಗೈಸ್.
ಸೊ ವೈಲ್ ಲೂಪು ವೈಲ್ ನಾಟ್ ಫಾರ್ ಇವೆಂಟ್ ಇನ್ ಪೈ ಗೇಮ್. ನಾನು ಇನ್ ಕೇಸ್ ಎಂಟರ್ ಪ್ರೆಸ್ ಮಾಡಲಿಲ್ಲ ಅಥವಾ ಯಾವುದು ಇವೆಂಟ್ ಕ್ಲೋಸ್ ಬಟನ್ ಪ್ರೆಸ್ ಮಾಡಿಲ್ಲ ಅಂದರೆ ನೆಕ್ಸ್ಟ್ ನನಗೆ ಇವೆಂಟ್ ಅದು ಎಕ್ಸ್ಪೆಕ್ಟ್ ಮಾಡಬೇಕು ನಾನು ಯಾವ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ ಅಂತ. ಸೊ ಸಪೋಸ್ ನಾನು ಗೇಮ್ ಸ್ಟಾರ್ಟ್ ಆಗಲಿಕ್ಕೆ ಅಪ್ ಆರೋ ಕೀ ಡೌನ್ ಆರೋ ಕೀ ಏನಾದರೂ ಪ್ರೆಸ್ ಮಾಡಿದೆ ಅಂದರೆ ನನಗೆ ಆ ಇವೆಂಟು ಅಕ್ಕರ್ ಆಗಬೇಕಲ್ವಾ. ಸೊ ಅದಕ್ಕೆ ಬಂದ್ಬಿಟ್ಟು ಇನ್ನೊಂದು ಇವೆಂಟ್ ಕ್ಯಾಚರ್ ಬರೀಬೇಕು. ಇವೆಂಟ್ ಟೈಪ್ ಯಾವ ಥರ ಇವೆಂಟ್ ಇದು ಪೈ ಗೇಮ್ ಡಾಟ್ ಕ್ವಿಟ್. ಕೋಡು ನಾನು ಕಾಪಿ ಮಾಡೋದು ಬೇಡ. ಸೊ ಇಲ್ಲಿ ಏನಿದೆ ಅದನ್ನ ಟೈಪ್ ಮಾಡ್ಕೊಳ್ಳೋಣ. ಪೈ ಗೇಮ್ ಡಾಟ್ ಕ್ವಿಟ್ ಫಂಕ್ಷನ್ ಮತ್ತೆ ಕಾಲ್ ಮಾಡೋಣ. ಇನ್ ಕೇಸ್ ಸೊ if event dot type is equal to key down key press ಆಯ್ತು ಅಂದ್ರೆ by game dot key down if event key which is by game k underscore key down. ಕೀ ಡೌನ್ ಪ್ರೆಸ್ ಮಾಡಿದ್ರೆ ಏನಾಗಬೇಕು, ನನಗೆ ಲೆಫ್ಟ್ ಕೀ ಪ್ರೆಸ್ ಮಾಡಿದ್ರೆ ಏನಾಗಬೇಕು. ಸೊ ಇಫ್ ಇವೆಂಟ್ ಡಾಟ್ ಕೀ is equal to py dot k underscore left x underscore change is equal to -5. If event dot key ರೈಟ್ ಕೀ ಪ್ರೆಸ್ ಮಾಡಿದ್ರೆ ಏನಾಗಬೇಕು, ಕಾರು ರೈಟಿಗೆ ಮೂವ್ ಆಗಬೇಕು. ಸೊ ಲೆಫ್ಟ್ ಕೀ ಪ್ರೆಸ್ ಮಾಡಿದ್ರೆ -5 ಲೆಫ್ಟಿಗೆ ಬರಬೇಕು. ರೈಟ್ ಕೀ ಪ್ರೆಸ್ ಮಾಡಿದ್ರೆ +5 ಪಾಯಿಂಟ್ಸ್ ನನಗೆ ರೈಟಿಗೆ ಮೂವ್ ಆಗುತ್ತೆ. ಇಷ್ಟೇ ಇದು ಕೋಡ್. ಎಕ್ಸ್ ಅನ್ನೋದಕ್ಕೂ ಕಾರ್ಸ್ ಏನು ಕಾರಿನ ಪೊಸಿಷನ್ನು ಚೇಂಜ್ ಆಗುತ್ತೆ. ನೆಕ್ಸ್ಟ್ ಇಫ್ ಡಾಟ್ ಟೈಪ್ is equal to ಸಪೋಸ್ ನಾನು ಅಪ್ ಕೀನ ಹೊಡೆದ್ರೆ ಆರೋ ಮಾರ್ಕ್ ಅಪ್ ಹಚ್ಚಿದ್ರೆ ಏನಾಗಬೇಕು ಅಂತ ಹೇಳ್ಬಿಟ್ಟು ಡಿಫೈನ್ ಮಾಡ್ತೀನಿ. ಡಾಟ್ ಕೀ is equal to pygame dot k underscore f or ನಾ ಅಪ್ ಕೀ ಒತ್ತಿದ್ರೆ ಲೆಫ್ಟ್ ಕೀ ಪ್ರೆಸ್ ಆಗಬೇಕು ಅಥವಾ ರೈಟ್ ಕೀ ಪ್ರೆಸ್ ಆಗಬೇಕು. ಅಂದರೆ ನನಗೆ ಬೇಸಿಕಲಿ ನನ್ನ ಹೇಳಕ್ ಹೊರಟಿರೋದೇನು, ನಾನು ಲೆಫ್ಟ್ ಆರೋ ಕೀ ಅಥವಾ ರೈಟ್ ಆರೋ ಕೀ ಬಿಟ್ಟು ಬೇರೆ ಯಾವ ಕೀನೇ ಪ್ರೆಸ್ ಮಾಡಿದ್ರು, ಅಂದರೆ ಅಪ್ ಆಗಿರ್ಬೋದು ಡೌನ್ ಆಗಿರ್ಬೋದು, ಅವೆರಡು ಕೀ ಯಾವುದು ಪ್ರೆಸ್ ಮಾಡಿದ್ರು ನನಗೆ ಅದು ಕಂಡೀಷನ್ನು ಏನಾದ್ರು ತಗೋಬೇಕು, ಐದರ್ ರೈಟ್ ಐದರ್ ಆರ್ ಲೆಫ್ಟ್, ಇವೆರಡೇ ಇದನ್ನ ತಗೋಬೇಕು. ಸೊ
ಅಂಡರ್ಸ್ಕೋರ್ ಚೇಂಜ್ ಇಸ್ ಇಕ್ವಲ್ ಟು 0. ಏನು ಚೇಂಜ್ ಆಗಂಗಿಲ್ಲ. ಎಕ್ಸ್ ಪ್ಲಸ್ ಆರ್ ಈಕ್ವಲ್ ಟು ಎಕ್ಸ್ ಅಂಡರ್ಸ್ಕೋರ್ ಚೇಂಜ್. So let me try this code. After n info error definition after function definition. ಒಂದು ಎರರ್ ಥ್ರೋ ಮಾಡ್ತಾ ಇದೆ ಗೈಸ್, ನೋಡೋಣ. ನಾನು ಡಿಬಗ್ ಮಾಡಬೇಕು ನಿಮ್ಮ ಜೊತೆಗೆ. ಇನ್ ಕೇಸ್ ನಿಮ್ಗೆ ಏನಾದರೂ ವಿಡಿಯೋ ಫಾಸ್ಟ್ ಸ್ಲೋ ಅನ್ನಿಸ್ತು ಅಂದರೆ ಅಥವಾ ತುಂಬ ಸೆಂಟ್ರಲ್ ಗ್ಯಾಪ್ಸ್ ಇತ್ತು ಅಂದರೆ ವಿಡಿಯೋ ಸ್ಪೀಡನ್ನು ನೀವು ಇನ್ಕ್ರೀಸ್ ಮಾಡ್ಕೊಳ್ಳಿ ಗೈಸ್, ಸೊ ದಟ್ ನಿಮಗೆ ಬೋರ್ ಅನ್ಸಲ್ಲ. ನೆಕ್ಸ್ಟ್ ಇನ್ನೊಂದು ಹೊಸ ಡೆಫಿನೇಷನ್ ಬರೆಯೋಣ. ನನಗೆ ಇಷ್ಟೊತ್ತು ಯಾಕೆ ಇಮೇಜ್ ಡಿಸ್ಪ್ಲೇ ಆಗ್ತಾ ಇಲ್ಲ ಅಂದರೆ ರೀಸನ್ನು ಇಲ್ಲಿದೆ. ಸೊ ಎಲಿಮೆಂಟ್ಸ್ ನಾನು ಡ್ರಾ ಮಾಡಲಿಕ್ಕೆ ಕೋಡನ್ನು ಬರದೇ ಇಲ್ಲ ಇಲ್ಲಿ. ಸೊ ಅದಕ್ಕೆ ನನಗೆ ಅವಾಗಿಂದ ಸ್ಕ್ರೀನ್ ಅಪ್ಡೇಟ್ ಮಾಡಿದ್ರು ಕೂಡ ತರಲಿಲ್ಲ. ಸ್ಕ್ರೀನ್ ಡಾಟ್ ಫಿಲ್ ಗ್ರೇ ಬ್ಯಾಕ್ಗ್ರೌಂಡ್ ಗ್ರೇ ಆಗಬೇಕು. ನೆಕ್ಸ್ಟ್ ಡಿಸ್ಪ್ಲೇ ಪವರ್ ಡಿಸ್ಪ್ಲೇ ಸ್ಟಾರ್ಟ್ ಬೇಕು.